ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಹೇಗಿದ್ದೀರಾ? ಬ್ರೇಕ್ಫಾಸ್ಟ್ ಇನ್ನೂ ಕೂಡ ಆಗಲಿಲ್ಲ, ನಾವು ಇವಾಗಷ್ಟೇ ಎದ್ದದ್ದು. ಸತೀಶ್ ಅವರು ಇವಾಗ ತಾನೇ ಬ್ರೇಕ್ಫಾಸ್ಟ್ ಆಯ್ತಂತೆ. ಮತ್ತು ನನಗಾದರೆ ಈವ್ನಿಂಗ್ ಎಲ್ಲರಿಗೂ, ಹೇಗಿದ್ರೆ ಎಲ್ಲರೂ? ಇದು ಸಂಜೆ ಹೊರಗಡೆ ಬಂದಿದ್ದೀವಿ ಸ್ವಲ್ಪ ಗಾಳಿ ತಗೊಳ್ಳಿಕ್ಕೆ. ನಮ್ಮಾಚೆ ಗಾಳಿ ಒಳ್ಳೆದಿಲ್ಲ, ಅದಕ್ಕೆ ಇಲ್ಲಿ ಬಂದು ತಗೊಳ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿದ್ದು ವೆದರ್ ಎಲ್ಲ. ಹಿಂದ್ಗಡೆ ನೋಡಿ, ಅಲ್ಲಿ ನೋಡಿ ಮೋಡ, ಸೂರ್ಯ ಮೋಡದೊಳಗೆ ಹೋಗಿದ್ದಾನೆ, ಎಷ್ಟು ಚೆಂದ ಕಾಣ್ತಾ ಉಂಟು ನೋಡಿ ಅದು. ಓಕೆ, ವಿಡಿಯೋಗೋಸ್ಕರ ಬಂದಿದ್ವಿ. ಹಾಗೆಯೇ ಇಲ್ಲಿ ಸುಮ್ಮನೆ ಒಂದು ಖಾಲಿ ಪ್ಲೇಸ್ ಇದೆ, ತುಂಬ ಚೆನ್ನಾಗಿದೆ. ಇದಕ್ಕಿಂತ ಮೊದಲು ಒಮ್ಮೆ ಕೂಡ ಇಲ್ಲಿ ಬಂದಿದ್ದೀವಿ ನಾವು. ಇಲ್ಲಿ ನಮ್ಮ ಸೆಂಟ್ ಜೋಸೆಫ್ ಇದ್ದು ಸ್ಟ್ಯಾಚು ಕೂಡ ಇದೆ, ಅದು ಕೂಡ ತೋರಿಸ್ತೇನೆ ನಿಮಗೆ ನೋಡಿ. ಇದಂದರೆ ಚರ್ಚ್ ಏರಿಯಾ, ಸ್ವಲ್ಪ ಚರ್ಚ್ ಉಂಟು, ಸೈಡೆಲ್ಲ ಚರ್ಚ್ ಉಂಟು. ಹೂ ಬಿಸಾಡಿದ್ದು ಸಸ್ಸಲ್ಲೇ ಏನಿದೆ? ಸಸ್ಸನ ತಲೆ ಮೇಲೆ ಏನಿದೆ ಅಂದರೆ ಅದು ಎಂತ ಉಂಟು? ಓಕೆ, ಇಲ್ಲಿ ನೋಡಿ ಆ್ಯಕ್ಟಿಂಗ್ ನಡೀತಾ ಉಂಟು, ಪ್ರಾಕ್ಟೀಸ್ ನಡೀತಾ ಉಂಟು ಆ್ಯಕ್ಟಿಂಗ್. ಇದು ಸತೀಶ್ ಅವ್ರದ್ದು ಆ್ಯಕ್ಟಿಂಗ್ ನಡೀತಾ ಉಂಟು ಇಲ್ಲಿ. ವಿಡಿಯೋಗೋಸ್ಕರ ಅಂದರೆ ಟಿಕ್ಟಾಕ್ ವಿಡಿಯೋಗೋಸ್ಕರ ನಾವು ಇಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇದ್ವಿ. ಓಕೆ, ಇವಾಗ ತುಂಬ ಲೇಟ್ ಆಗಿದೆ, ನಾವು ಇಲ್ಲಿಂದ ಹೋಗ್ತಾ ಇದ್ವಿ. ಬರಸ ನೀರುಳ್ಳಿಯ ಗರಾಸ, ದೋಸೆ ಎಸ ಕಲದೆ ನೀರು ದೋಸೆ ಎಸ. ಇವಾಗ ನಾವು ಹೋಟೆಲಲ್ಲಿ ಇದ್ದೇವೆ. ಓಕೆ, ಇವಾಗ ನಾವು ಹೋಟೆಲಲ್ಲಿ ಇದ್ದೇವೆ. ಯಾರಾದರೂ ಹತ್ತಿರ ಇದ್ದರೆ ಬನ್ನಿ ಬಿಲ್ಲುಗುಡಿ ಹೋಟೆಲಲ್ಲಿ. ಇದು ನಮ್ಮ ಮನೆ ಹತ್ರ ನನ್ನ ಫೇವ್ರೆಟ್ ಹೋಟೆಲ್. ಯಾಕೆ ಗೊತ್ತುಂಟ, ಇಲ್ಲಿ ನಾನು ಯಾವಾಗಲೂ ಪನ್ನೀರ್ ತೊಗೊಂಡು ಹೋಗೋದು. ಪನ್ನೀರ್ ಇಲ್ಲಿ ತುಂಬ ಚೆನ್ನಾಗಾಗುತ್ತೆ, ಪ್ಯೂರ್ ವೆಜ್ ಇದು. ಪನ್ನೀರ್ ಇಲ್ಲಿದ್ದು ತುಂಬ ಟೇಸ್ಟ್ ಆಗಿರುತ್ತೆ. ಪನ್ನೀರ್ ಚಿಲ್ಲಿ, ಪನ್ನೀರ್ ಮಂಚೂರಿ ತುಂಬ ಚೆನ್ನಾಗಾಗುತ್ತೆ. ಇವಾಗ ಮಾತ್ರ ನಾನು ಇಲ್ಲಿ ಗೋಬಿ ತಿನ್ನಲಿಕ್ಕೆ ಕೂತ್ಕೊಂಡಿದ್ದೀನಿ. ಎಲ್ಲರೂ ಕೂಡ ಗೋಬಿ ತಿನ್ನಲಿಕ್ಕೆ ಕೂತ್ಕೊಂಡಿದ್ದಾರೆ. ಸತೀಶ್ ಅವರು ಎಂತ ಆನಿಯನ್ ಅಲ್ಲ, ಸತೀಶ್ ಅವ್ರಿಗೆ ಪ್ಲೇನ್ ದೋಸೆ ಅಂತೆ. ಆನಿಯನ್ ಉತ್ತಪ್ಪ ತಿನ್ನಿ ಅಂತ ಹೇಳಿದೆ, ಅದು ಬೇಡ, ಪ್ಲೇನ್ ದೋಸೆ ತಗೊಂಡು. ಪ್ಲೇನ್ ದೋಸೆ ಅಲ್ಲ ಚಂದ್ರಿ? ಹಾಂ, ಓಕೆ. ನನ್ನ ಅವಸ್ಥೆ ನೋಡಿ, ನನ್ನ ಮುಖ ಎಲ್ಲ ಇದ್ರಾಗೆ ಆಗಿದೆ ಬಿಸಿಲಿಯಲ್ಲಿ. ಸೊಸ ಪ್ಲೇನ್ ದೋಸೆ, ಪ್ಲೇನ್. ಕೈ तुम्ही ಇವರು ನೋಡಿ ಎಲ್ಲರದ್ದು ಒಂದೊಂದು ತಂದು ತಿನ್ನೋದು. ಲೈಕ್ ಗೋಬಿ ಲೈಕ್ ನಾನು
ನಾವಿವಾಗ ಫಿಲ್ಮಿಗೆ ಹೊರಟಿದ್ದೀವಿ. ಅವತ್ತು ನಾವು ಸತೀಶ್ ಅವರನ್ನು ಕರ್ಕೊಂಡು ಹೋಗಲಿಲ್ಲ, ತುಳು ಫಿಲ್ಮಿಗೆ ಹೋಗ್ತಾ ಇದ್ದೀವಿ ನಾವು. ತುಳು ಅಂದರೆ ನಮ್ಮದು ಇಲ್ಲಿದ್ದು ಲೋಕಲ್ ಲ್ಯಾಂಗ್ವೇಜ್ ನಮ್ಮದು. ತುಂಬ ಕಾಮಿಡಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ, ನಾನು ಯಾವುದು ಕೂಡ ಮಿಸ್ ಮಾಡಲ್ಲ. ಇವಾಗ ನಾವು ಗಿರ್ಗಿಟ್ ಫಿಲ್ಮ್ಗೆ ಹೋಗ್ತಾ ಇದ್ದೀವಿ. ಗಿರ್ಗಿಟ್ ಫಿಲ್ಮು ಒಂದು ತುಳು, ಇನ್ನೊಂದು ಏನಂದರೆ ನಮ್ಮ ಮನೆ ಹಿಂದ್ಗಡೆ ಇದೆ ಅಲ್ಲ ಕಲೆ, ಆ ಫಿಲ್ಮಿನ ಹೀರೋ ನಮ್ಮ ಮನೆ ಹಿಂದ್ಗಡೆನೇ ಇರೋದು. ನಮ್ಮ ಮನೆ ನೇಬರ್ ರೂಪೇಶ್ ಅಂತ ಹೇಳಿ. ಹಾಗಾಗಿ ನಾವು ಇವಾಗ ಫಿಲ್ಮ್ಗೆ ಹೋಗ್ತಾ ಇದ್ವಿ. ಸುಮಾರು ದಿನದಿಂದ ನೋಡಬೇಕಂತ ಇದ್ವಿ, ನೋಡಲಿಕ್ಕೆ ಆಗಲಿಲ್ಲ ಆ ಫಿಲ್ಮ್. ಇವತ್ತು ಸತೀಶ್ ಅವರು ಕೂಡ ಇದ್ದಾರೆ, ನೈಟ್ ಫ್ರೀ ಕೂಡ ಇದ್ವಿ, ಹಾಗಾಗಿ ಹೋಗಿ ಬರ್ತೀವಿ. ನಾನು ಸತೀಶ್ ಮತ್ತು ನನ್ನ ಹಸ್ಬೆಂಡ್ ಮೂವರೇ ಇದ್ದೀವಿ. ಯಾಕೆಂದರೆ ಮಕ್ಕಳಿಗೆ ಬೇಗ ಲೇಟ್ ಆಗುತ್ತೆ, ನಾಳೆ ಸ್ಕೂಲ್ ಕೂಡ ಉಂಟು. ಇನ್ನೊಂದು ಸರ್ತಿ ಯಾವುದಾದ್ರೂ ಫಿಲ್ಮ್ ಇದ್ದರೆ ಫ್ರೀ ಇರುವಾಗ ಮಕ್ಕಳವರಿಗೆ ಕರ್ಕೊಂಡು ಹೋಗ್ತೀವಿ. ಇವಾಗ ಫಾರಂ ಮಾಲ್ಗೆ ಬಂದಿವಿ, ಪಾರ್ಕಿಂಗ್ ಲಾಟ್ಗೆ ಹೋಗ್ತಾ ಇದ್ವಿ ಇವಾಗ. ಓಕೆ, ಇವಾಗ ಮಾಲ್ಗೆ ಬಂದಿದ್ದೀವಿ. ಇವತ್ತು ಫುಲ್ಲು ಸೀಟ್ ಬುಕ್ ಉಂಟಂತ ಹೇಳ್ತಾರೆ, ಇನ್ನು ನೋಡಬೇಕು ಏನಾಗುತ್ತೆ ಅಂತೇಳಿ. ನಮಗೆ ಬೇಕಾಗುವ ಇದು ಸಿಗುತ್ತಾ ಇಲ್ವೋ ಗೊತ್ತಿಲ್ಲ ಜಾಗ. ಸತೀಶ್ ಅವರ ಚೇರ್ ಉಂಟಂತೆ. ಸತೀಶ್ ಅವರು ಒಂದು ಚೇರ್ ತೊಗೊಂಡು ಬಂದಿದ್ದಾರೆ ಬರುವಾಗ. ತುಂಬ ರಶ್ ಉಂಟು, ತುಂಬ ಜನ ಇದ್ದಾರೆ ಇಲ್ಲಿ. ಅವತ್ತಷ್ಟು ರಶ್ ಇರಲಿಲ್ಲ, ನಾವು ಬರೋ ಇವತ್ತು ಫುಲ್ ರಶ್. ಇವತ್ತು ಗೌರ್ಮೆಂಟ್ ಹಾಲಿಡೇ ಅಲ್ಲ, ಹಾಗೆ ಇರ್ಬೋದು. ಇವತ್ತು ಗೌರ್ಮೆಂಟ್ ಹಾಲಿಡೇ, ಹಾಗಾಗಿ ಫುಲ್ ರಶ್. ವಾಯ್ಸ್ ಅವರ ಒಂದಿಲ್ಲ, ಕೆಳಗಡೆ ಕೂತ್ಕೊಂಡಿದ್ದೀವಿ. ಕೆಳಗಡೆ ನೋ ಟಿಕೆಟ್, ಫುಲ್ ರಶ್. ಫುಲ್ಲು ರಶ್ ಇತ್ತು, ಹಾಗಾಗಿ ನಮಗೆ ಹೌಸ್ಫುಲ್ ಇತ್ತು ಸೀಟ್. ನಾವು ಯಾವಾಗಲೂ ಮೇಲೆ ಕೂತ್ಕೊಳ್ಳೋದು, ನಾವೀಗ ಸ್ವಲ್ಪ ಕೆಳಗಡೆ ಕೂತು ಸೆಕೆಂಡ್ ರಾ ಅಂತ ಹೇಳ್ತೀವಿ ನೋಡಿ, ಅದರಲ್ಲಿ ಕೂತ್ಕೊಂಡಿದ್ದೀವಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ನಿನ್ನೆ ನೈಟ್ ಬರುವಾಗ ತುಂಬ ಲೇಟ್ ಆಗಿತ್ತು, 1:30 ಗಂಟೆ ಆಗಿತ್ತು ಮಲಗುವಾಗ. ಮತ್ತೆ ಆಮೇಲೆ ಬಂದು ಸ್ವಲ್ಪ ಊಟ ಮಾಡಿ ಎಲ್ಲ ಮಲಗುವಾಗ 2 ಗಂಟೆ ಆಗಿತ್ತು. ಇವತ್ತು ಬೆಳಿಗ್ಗೆ ನೋಡಿ, ಮುಖ ನೋಡುವಾಗಲೇ ಗೊತ್ತಾಗುತ್ತೆ ಫ್ರೆಶ್ ಇಲ್ಲ ಅಂತ ಹೇಳಿ. ಸತೀಶ್ ಅವರು ಅವಾಗಿಂತ ಬೇಗ ಇದ್ದಾರೆ, ನಾವು ಹೇಳುವಾಗ ಮಾತ್ರ ಸ್ವಲ್ಪ ಲೇಟ್ ಆಗಿದೆ. ಬ್ರೇಕ್ಫಾಸ್ಟ್ ಎಲ್ಲ ವಿಲ್ಮಾ ಮಾಡಿಟ್ಟಿದ್ದಾರೆ ಇವತ್ತು. ಚಪಾತಿ ಹಾಗೂ ಬುರ್ಜಿ ಮಾಡಿದ್ದಾರೆ. ಚಪಾತಿಗೆ ಇನ್ನೂ ಕೂಡ ಮಾಡಲಿಲ್ಲ ನಾವು ಬ್ರೇಕ್ಫಾಸ್ಟ್, ಇನ್ನೂ ಆಗಬೇಕಷ್ಟೇ. ಫಿಲ್ಮ್ ತುಂಬ ಚೆನ್ನಾಗಿತ್ತು, ನಗಡಿ ಸಾಕಾಯಿತು ನಮಗೆ. ಅರವಿಂದ್ ಬೋಳರ್ ಅವರು ಅಂತ ಇದ್ದಾರೆ, ಅವರದ್ದು ಜೋಕ್ ತುಂಬ ಚೆನ್ನಾಗಾಗುತ್ತೆ ತುಳುವಲ್ಲಿ. ಸುಮಾರು ಜನ ಇದ್ದಾರೆ, ನವೀನ್ ಪಡೀಲ್ ಅವರು, ಆದರೆ ನನಗೆ ಬೋಳರ್ ಇಷ್ಟ ತುಂಬ. ಅವರದ್ದು ತುಂಬ ಚೆನ್ನಾಗಾಗುತ್ತೆ, ತುಂಬ ಕಾಮಿಡಿ ಇತ್ತು. ನಗಡಿ ನನಗೆ ಸಾಕಾಗಿ ಹೋಯ್ತು. ರೂಪೇಶ್ ಅವರು ನಮ್ಮದು ನೇಬರ್, ಹಿಂದ್ಗಡೆ ಮನೆ ನಮ್ಮದು. ರೆಸಿಪಿ ಚಾನಲಲ್ಲಿ ಮೊನ್ನೆ ನನಗೆ 3 ಲಕ್ಷ ಆಯಿತು. ನಾನು ಅದನ್ನು ಹೈಡ್ ಮಾಡಿ ಇಟ್ಟಿದ್ದೆ. 3 ಲಕ್ಷ ಆಗಿದ್ದೆ, ಆಮೇಲೆ 3 ಲಕ್ಷ ಸಬ್ಸ್ಕ್ರೈಬರ್ ಅವರಿಗೆ ಅರ್ಥ ಆಗುತ್ತೆ. ನಾನು ಹೈಡ್ ಮಾಡಿಟ್ಟಿದ್ದೆ, ಆಮೇಲೆ ನಾನು ಹಾಕ್ತೀನಂತೇಳಿ. ಇವಾಗ 3 ಲಕ್ಷ ಆಗಿದ್ದೆ, ನಾನು ಅದನ್ನು ಎಲ್ಲರಿಗೆ ಕಾಣುವ ಹಾಗೆ ಸಬ್ಸ್ಕ್ರಿಪ್ಷನ್ ಹಾಕಿದ್ದೀನಿ. ತುಂಬ ಖುಷಿಯಾಗುತ್ತೆ, ಯಾಕೆಂದರೆ ಸ್ವಲ್ಪ ಟೈಮಲ್ಲೇ ಒಂದು 9 ತಿಂಗಳು ಆಯ್ತಿರಬೇಕು ನನ್ನ ಚಾನಲ್ ಸ್ಟಾರ್ಟ್ ಆಗಿ. ನೀವು ತುಂಬ ನನಗೆ ಸಪೋರ್ಟ್ ಕೊಟ್ಟಿದ್ದೀರಾ, ನನ್ನ ಅಡುಗೆಗೆ ತುಂಬ ಇಷ್ಟಪಟ್ಟಿದ್ದೀರಾ, ನನ್ನ ಸಿಂಪಲ್ ವೇ ಹಾಗೆ ಅಂತ ತುಂಬ ಹೇಳಿದ್ದೀರಾ. ತುಂಬ ಥ್ಯಾಂಕ್ಸ್ ನಿಮಗೆಲ್ಲರಿಗೂ. ಹಾಗೂ ಅಷ್ಟು ಜನ ಇವಾಗ ನೀವು ನನ್ನನ್ನು ಸೇರಿದ್ದೀರಾ, ಅದಕ್ಕೂ ಥ್ಯಾಂಕ್ಸ್ ತುಂಬ ನಿಮಗೆ. ಬ್ಲಾಗಲ್ಲಿ ಇವಾಗ ನಿಮಗೆ ಸಬ್ಸ್ಕ್ರಿಪ್ಷನ್ ಕಾಣ್ತಾ ಇಲ್ಲ, ಅದೊಂದು ಟಾರ್ಗೆಟ್ ಆಗಲಿ, ಆಮೇಲೆ ನಾನು ಅದನ್ನು ಕೂಡ ಆನ್ ಮಾಡ್ತೀನಿ. ಅಲ್ಲೇ ಓಕೆ, ಇವಾಗ ಟೀ ಆಗ್ತಾ ಉಂಟು. ಟೀ ಕುಡಿದು ಸ್ವಲ್ಪ ಫ್ರೆಶ್ ಆಗಿ ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ನಾನು ಮಾತಾಡಲಿಕ್ಕೆ ಸಿಗ್ತೀನಿ.
ನಾನು ಇಷ್ಟರಲ್ಲೇ ಸಣ್ಣದಾಗಿ ವ್ಲಾಗ್ ಮಾಡಿದ್ದೀನಿ, ಇಷ್ಟರಲ್ಲೇ ನಾನು ಎಂಡ್ ಮಾಡ್ತೀನಿ. ಯಾರಿಗೂ ಕೂಡ ನಾನು ಹಾಯ್ ಹೇಳಲಿಕ್ಕೆ ಹೋಗ್ತಾ ಇಲ್ಲ, ಹಾಗೂ ವಿಶ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ನಾಳೆ ಖಂಡಿತವಾಗ್ಲೂ ಎಲ್ಲರದ್ದು ನೋಡಿ ಎಲ್ಲರಿಗೆ ನಾನು ವಿಶ್ ಮಾಡ್ತೀನಿ. ಪ್ಲೀಸ್ ನೀವು ಬೇಸರ ಮಾಡಬೇಡಿ ಯಾರು, ಎಲ್ಲರದ್ದು ನೋಡಿ ಒಮ್ಮೆ ಕಮೆಂಟೆಲ್ಲ ಓದಿ ನಾನು ವಿಶ್ ಮಾಡ್ತೀನಿ ನಿಮಗೆ. ಇನ್ನೂ ಕೂಡ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ಎಲ್ಲ ವೀಡಿಯೋಸನ್ನು ಶೇರ್ ಮಾಡ್ತಾಯಿರಿ. ಹಾಗೂ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತಾದರೆ ಪ್ಲೀಸ್ ಲೈಕ್ ಮಾಡಿ. ಓಕೆ, ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.